ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ತ್ರಿವೇಣಿ. ನಾನಿವತ್ತು ಬ್ರೆಡ್ ಕ್ರಮ್ಸ್ನ ಮನೇಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ ಇದು ಮನೇಲೇ ಮಾಡೋದಾ ಇಲ್ವಾ ಹೊರಗಡೆ ಸಿಗುತ್ತಾ ಆನ್ಲೈನಲ್ಲಿ ತರಿಸೋದಾ ಅಂತ. ಕೆಲವೊಂದು ವೀಡಿಯೋಸ್ ನೋಡಿದರೆ ಗೊತ್ತಾಯಿತು ನನಗೂ. ಇಲ್ಲಿ ನಾನು ಎರಡೇ ಬ್ರೆಡ್ ಸ್ಲೈಸ್ನ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಪ್ಯಾನ್ ಹೀಟ್ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಹೀಟ್ ಮಾಡ್ಕೊಳ್ಳಿ. 2 ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಹಿಂದ್ಗಡೆ ಮತ್ತು ಮುಂದೆ ಎರಡು ಕಡೆನೂ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಬ್ರೌನ್ ಕಲರ್ ಆಗಬೇಕು. ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಎರಡು ಕಡೆನೂ ಬೇಯಿಸ್ಕೋಬೇಕು ಚೆನ್ನಾಗಿ. ಅದಾದ ನಂತರ ನಾನು ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ತಾ ಇದ್ದೀನಿ ನೋಡಿ, ಪೀಸಸ್ ಆಗಿ ಮಾಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡ್ಬಿಟ್ಟು ಕಟ್ ಮಾಡಿರೋಂಥ ಎಲ್ಲ ಬ್ರೆಡ್ ಪೀಸಸ್ನ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ. ತುಂಬ ನೈಸಾಗೇನೂ ಅಲ್ಲ, ತರಿಯಾಗಿದ್ದರೆ ಓಕೆ. ತುಂಬ ಫೈನಾಗೇನು ಇರಬಾರ್ದು, ಚೆನ್ನಾಗಿರಲ್ಲ ಅಷ್ಟೊಂದು ಫೈನಾಗಿದ್ದರೆ. ನಾನೀಗ ಮಿಕ್ಸಿ ರುಬ್ಕೊಂಡು ಬರ್ತೀನಿ. ನೋಡಿ, ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ, ಯಾವುದೇ ವಿಡಿಯೋ ನೋಡಲಾರ್ದೇ ತಲೆ ಕೆಡಿಸ್ಕೊಂಡಿದ್ದೆ. ಡಿಮಾರ್ಟಲ್ಲಿ ಇಲ್ಲ ರಿಲಯನ್ಸಲ್ಲಿ ಏನಾದರೂ ಶಾಪ್ಸಲ್ಲಿ ಸಿಗುತ್ತೋ ಇಲ್ಲ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಬೇಕಾ ಅಂತ ಕೆಲವೊಂದು ವೀಡಿಯೋಸ್ ನೋಡಿದರೆ ನನಗೂ ಐಡಿಯಾ ಬಂತು ಮನೆಯಲ್ಲೇ ಮಾಡ್ಬೋದು ಅಂತ. ನಂತರ ಗೊತ್ತಿಲ್ಲದೆ ಇರೋರು ಕೂಡ ತುಂಬ ಜನ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ವಿಡಿಯೋ ಮಾಡಿದೆ. ನೋಡಿ, ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು.